ಇವತ್ತು ರಾಜ್ಯದ 25ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಸೋದರನ ಅವನ ಮಕ್ಕಳು ಇದ್ದಾರೆ, ಅವನ್ನ ಮಾಡ್ತೋಗ್ತೀವಿ. ನಮಸ್ತೆ. ಇವತ್ತು ಡಿಕೆ ಶಿವಕುಮಾರ್ ಅವರು ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೀರಿ. ಅವರು ಅಧಿಕಾರ ಸ್ವೀಕಾರ ಮಾಡಿದ್ರೆ ಹೆಂಗ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಪ್ರೌಡ್ ಫೀಲ್ ಆಗ್ತಿದೆ. ನಮ್ಮ ಫ್ಯಾಮಿಲಿಯಿಂದ ಒಬ್ಬ ಸಿಎಂ ಆಗಿ, ನಾವು ರಾಜಕೀಯ ಫ್ಯಾಮಿಲಿಯಿಂದನೇ ಬಂದವರು. ನಮ್ಮಪ್ಪ ಆಗ್ಲೇ ಕನಕಪುರದಲ್ಲಿ ಪ್ರೆಸಿಡೆಂಟ್ ಆಗಿದ್ರು. ಆಗಿಂದ ರಾಜಕೀಯ ನೋಡ್ಕೊಂಡ್ ಬಂದವರು. ಆಮೇಲೆ ಕಾಂಗ್ರೆಸ್ ಅಂತ ಅವರು ಬ್ಲಡ್ ಅಲ್ಲೇ ಆಗಿಂದನೂ ಅವರು ತುಂಬಾ ಅದನ್ನೆಲ್ಲ ನೋಡಿ ಬೆಳೆದವರು. ಇವತ್ತು ನಮ್ಮ ಫ್ಯಾಮಿಲಿಯಿಂದ ಒಬ್ರು ಸಿಎಂ ಆಗಿರೋದು ತುಂಬಾ ಹೆಮ್ಮೆ ಅನಿಸ್ತಿದೆ. ಮೇಡಮ್, ನಿಮ್ಮ ಪರಿಚಯ ನಿಮ್ಮ ಹೇಗೆ ಅನಿಸ್ತಾ ಇದೆ? ನಮಗೆ ಬಹಳ ತುಂಬಾ ಸಂತೋಷ ಆಗಿದೆ, ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಫ್ಯಾಮಿಲಿಯಿಂದ ಸೋದರ ಮಾವನ ಮಗ ಚೀಫ್ ಮಿನಿಸ್ಟರ್ ಆಗಿರೋದು ತುಂಬಾನೇ ಖುಷಿಯಾಗಿದೆ ಅಷ್ಟೇ. ಮೇಡಮ್, ನೀವೇನ್ ಹೇಳ್ತೀರಿ? ನಿಮ್ಮ ಪರಿಚಯ ಮೇಡಮ್? ನಮಗೂ ಅಷ್ಟೇ. ನಾನು ಒಬ್ಬ ಸೋದರ ಮಾವನ ಮಗಳು ಶಿವಕುಮಾರ್ಗೆ. ನಾವೆಲ್ಲ ಚಿಕ್ಕದ್ರಿಂದ ಆಡಿ ಬೆಳೆದಿರೋರು. ಸೊ ತುಂಬಾ ಮೊದಲಿಂದನೂ ಒಂಥರ ಅವನಿಗೆ ಲೀಡರ್ಶಿಪ್ ಕ್ವಾಲಿಟಿ ಇತ್ತು. ಎಂದೂ ಯಾವತ್ತೂ ಹಿಂದೆ ಹೋಗಿದ್ದೇ ಇಲ್ಲ, ಅದು ಇಂಥದೇ ಆಗಿರ್ಲಿ. ಸೊ ಇವತ್ತು ಅದಕ್ಕೊಂದು ಪ್ರತಿಫಲ ಸಿಕ್ಕಿದೆ. ನಮಗೆಲ್ಲ ತುಂಬಾ ಖುಷಿಯಾಗಿದೆ. ಇದರಲ್ಲಿ ಎಲ್ಲರ ಪಾತ್ರನೂ ಇದೆ. ಅವ್ರ ಫ್ಯಾಮಿಲಿ ಇದು ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಎಲ್ಲರೂ. ಸೊ ಆಲ್ ದ ಬೆಸ್ಟ್. ಚೆನ್ನಾಗಿ ಹೋಗ್ಲಿ 2 ವರ್ಷ, ಯಾವ್ದು ತೊಂದರೆ ಇಲ್ದಿರ. ಒಡನಾಟ ಹೆಂಗಿತ್ತು? ಯಾಕಂತೆಲ್ಲ ನಿಮ್ಮ ಮಂದಿ ಹೆಂಗಿರ್ತಾರೆ, ಯಾವ ತರ ಇರ್ತಾರೆ? ಎಲ್ಲ ಒಟ್ಟಿಗೆ ಬೆಳೆದದ್ದು ನಾವು. ತುಂಬಾ ಚೆನ್ನಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಅವೈಲೇಬಿಲಿಟಿ ಇಲ್ಲ, ಯಾಕಂದ್ರೆ ಅವ್ರದ್ದು ಆ ತರ ಇದೆಯಲ್ಲ, ತುಂಬಾ ಬ್ಯುಸಿ ಆಗಿರೋದ್ರಿಂದ. ಬಟ್ ಆದ್ರೂ ಎಲ್ಲೇ ಸಿಕ್ಲಿ ಏನೇ ಇದಾದ್ರೂ ಮಾತಾಡಿಸಿ ಎಲ್ಲ ಚೆನ್ನಾಗಿ ಅದೇ ತರ ಇದ್ದಾರೆ. ಯಾವ್ದು ಒಂಚೂರು ಏನು ಫ್ಯಾಮಿಲಿ ಚೇಂಜ್ ಆಗಿಲ್ಲ ಅವರು. ನೀವೇನ್ ಹೇಳ್ತೀರಿ? ನಾನು ಸೋದರ ಮಾವನ ಮಗಳು ಶಿವಕುಮಾರ್ಗೆ. ಸೊ ಚೆನ್ನಾಗಿ ಒಳ್ಳೆಯದು ವಿಶ್ ಮಾಡ್ತೀವಿ. ಚೆನ್ನಾಗಿ ಆಡಳಿತ ನಡೆಸಿ ಚೆನ್ನಾಗಿ ಇದು ಮಾಡಲಿ ಅಂತ ವಿಶ್ ಹಿಮ್ ಆಲ್ ದ ಬೆಸ್ಟ್. ಮೇಡಮ್, ಈಗ ನೀವೇನ್ ಹೇಳ್ತೀರಿ? ನಿಮ್ಮ ಪರಿಚಯ? ನಾನು ಒಬ್ಳು ಸೋದರ ಮಾವನ ಮಗಳೇನೆ. ನಾನು ಒಳ್ಳೆ ವಿಶ್ ಮಾಡ್ತೀನಿ, ಒಳ್ಳೇದ್ ಮಾಡ್ಲಿ. ನಮ್ ಜೊತೆ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ. ಇಬ್ರಿಗೂ ವಿಶ್ ಮಾಡ್ತೀನಿ. ನಮ್ಮನ್ನ ಮೀಟ್ ಆಗ್ತಾರೆ. ಫಂಕ್ಷನ್ಸ್ ಇದ್ರೆ, ಮಕ್ಕಳ ಮದ್ವೆಗೆ ಎಲ್ಲಾನು ನಮ್ ಕಷ್ಟ ಸುಖಕ್ಕೆ ಆಗ್ತಾರೆ. ಬಟ್ ಇತ್ತೀಚೆಗೆ ಅವ್ರು ತುಂಬಾನೇ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ಮೀಟ್ ಮಾಡೋದು ಕಮ್ಮಿ. ಬಟ್ ಉಷಾ ಮಾತ್ರ ನಮ್ ಜೊತೆ ಎವ್ರಿ ಮಂತ್ ಮೀಟ್ ಆಗ್ತೇವೆ. ಕಸಿನ್ಸ್ ನಮ್ ಕಷ್ಟ ಸುಖಕ್ಕೆಲ್ಲ ಬಹಳ ಸ್ಪಂದಿಸ್ತಾರೆ ಇಬ್ರುನು. ಐ ವಿಶ್ ಹಿಮ್ ಆಲ್ ದಿ ವೆರಿ ಬೆಸ್ಟ್. ನೀವೇನ್ ಹೇಳ್ತೀರಿ? ನಾನು ಒಬ್ಳು ಕಸಿನ್ ಅವ್ರಿಗೆ. ಆಕ್ಚುಲಿ ಉಷಾ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ. ಶಿ ಇಸ್ ಬ್ಯಾಕ್ ಆಫ್ ಹಿಮ್ ಆಲ್ವೇಸ್. ನಿಮ್ಗೆ ಗೊತ್ತಿದೆ ಒಂದು ಇವರಿಂದ ಹೆಣ್ಣಿನ ಇದಿದೆ ಅಂತ. ನಾವೆಲ್ಲ ಒಟ್ಟಿಗೆ ತುಂಬಾ ಕ್ಲೋಸ್ ಆಗಿದ್ದೀವಿ. ಆಕ್ಚುಲಿ ಎಲ್ಲೇ ಸಿಕ್ಕಿದ್ರು ಎಲ್ಲಾ ಕಡೆ ಫಂಕ್ಷನ್ಸ್. ನಾವು ಊರಲ್ಲಿ ನಮ್ದು ಕನಕಪುರ ಎಲ್ಲ ಏನೇ ಫಂಕ್ಷನ್ ಹಬ್ಬಗಳಿದ್ರೆ ಎಲ್ಲಾರು ಬರ್ತಾರೆ, ಎಲ್ಲ ಸೇರ್ತೀವಿ ಫ್ಯಾಮಿಲಿ. ಒಂದೊಂದ್ಸಲ ಬರ್ತಾರೆ ಒಂದೊಂದ್ಸಲ. ಈಗ ಕಡಿಮೆ ಅಷ್ಟೇ, ಮುಂಚೆ ಬರ್ತಾ ಇದ್ರು. ಊರ ಹಬ್ಬಗಳಾಗ್ಲಿ ಎಲ್ಲ ನಾವು ಅವ್ರಿಗೆ ಊರಿಗೆಲ್ಲ ಹೋಗ್ತಿದ್ವಿ. ಎಲ್ಲ ತುಂಬಾ ಚೆನ್ನಾಗಿದ್ದೀವಿ. ಇವರೇ ಆಲ್ ದ ಬೆಸ್ಟ್. ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಹಿಮ್ ಅಂಡ್ ಮಿಸ್ಟರ್ ಅಂಡ್ ಮಿಸಸ್ ಶಿವಕುಮಾರ್ ಆಲ್ಸೋ. ತುಂಬಾ ಹಂಬಲ್ ಇದು ನಮ್ಗೆ ತುಂಬಾ ಖುಷಿಯಾಗಿದೆ ಆಕ್ಚುಲಿ. ಆಲ್ ದ ಬೆಸ್ಟ್ ಅಪ್ಪ. ನಮ್ಗೆ ತುಂಬಾ ಖುಷಿ ಆಯ್ತು. ಶಿವಕುಮಾರ್ ಅವರು 35-36 ವರ್ಷದಿಂದ ಕಷ್ಟಪಟ್ಟವರು ಅವ್ರನ್ನ ಗೋಲ್ನ ರೀಚ್ ಮಾಡಿದ್ದಾರೆ. ಪ್ರತಿಫಲ ಸಿಕ್ಕಿದೆ. ತುಂಬಾ ಖುಷಿ ಆಯ್ತು. ಅವ್ರು ತುಂಬಾ ಹೃದಯ ಧನ್ಯವಾದಗಳು. ಹಾರ್ಡ್ ವರ್ಕ್ ಅವ್ರ ವೈಫು ಅಷ್ಟೇ. ಮನೆಯವ್ರ ತರ ಎಷ್ಟೇ ಇದಿದ್ರು ಫೋನ್ ಮಾಡಿದ್ರೆ ಪುನಃ ಸ್ಪಂದಿಸಿ ಪುನಃ ಫೋನ್ ಮಾಡಿ ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ನಮ್ನೆಲ್ಲ ಇದ್ ಮಾಡ್ತಾರೆ. ಮನೆಯವ್ರ ತರ ಯಾವತ್ತು ಒಂಥರ ತುಂಬಾನೇ ಒಂಥರ ವೆರಿ ಹಂಬಲ್ ಲೇಡಿ. ಅವರಿಂದನೇ ನಾವೆಲ್ಲ ಅಷ್ಟಿದಾಗಿ ಎಲ್ಲ ಜೊತೆಗಾಗಿದ್ದೀವಿ ಎಲ್ಲರೂ ಅಂತ. ದೊಡ್ಡ ಕುಟುಂಬ ಆಕ್ಚುಲಿ. ನಾವು ಫಸ್ಟ್ ಕಸಿನ್ಸ್ ಎಷ್ಟು 24 26 ಇದೀವಿ ನಾವು ಎಲ್ಲ. ಹೌದು ಎಲ್ಲರೂ ಚೆನ್ನಾಗಿದ್ದೀವಿ. ಇದಿಷ್ಟು ಡಿಕೆ ಶಿವಕುಮಾರ್ ಕುಟುಂಬಸ್ಥರ ಮಾತುಗಳು. ಯಾಕಂತ ಹೇಳಿದ್ರೆ ಸೋದರ ಮಾವನ ಮಕ್ಕಳಂತೆಲ್ಲ ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಜೊತೆ ಹೇಗಿದ್ವಿ, ಒಡನಾಟ ಹೇಗಿತ್ತು, ಅವ್ರು ಹೇಗೆ ಪ್ರತಿಸ್ಪಂದಿಸ್ತಾರೆ ಎಲ್ಲವನ್ನೂ ಕೂಡ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಕ್ಯಾಮರಾಮನ್ ಧನರಾಜ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.